ಪ್ರತಿಷ್ಠಿತ ವ್ಯಕ್ತಿಗಳ ಎಐ ವಿಡಿಯೋವನ್ನ ಮಾಡಿ ಸೈಬರ್ ವಂಚನೆಯನ್ನ ಮಾಡಲಾಗಿದೆ. ಸದ್ಗುರು ಅವರ ಎಐ ವಿಡಿಯೋವನ್ನ ತಯಾರಿಸಿ ಮಹಿಳೆಗೆ ಮೋಸವನ್ನ ಮಾಡಲಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ದೊಡ್ಡವರಂತೂ ಹೇಳ್ತಾನೆ ಇರ್ತಾರೆ ಮನೆಯಲ್ಲಿ, ಕಾಲ ಕೆಟ್ಟೋಯ್ತು, ಈ ಕಲಿಗಾಲ ಸರಿ ಇಲ್ಲ ಅಂತ. ಅಪ್ಗ್ರೇಡ್ ಆಗಿದ್ರೆ ಈಗೇನು ಮೋಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ನೋಡಿ, 57 ವರ್ಷದ ಮಹಿಳೆಗೆ ಬರೋಬ್ಬರಿ 3.75 ಕೋಟಿ ವಂಚನೆ ಮಾಡಲಾಗಿದೆ. ಘಟನೆ ನಡೆದು 5 ತಿಂಗಳ ಬಳಿಕವಾಗಿ ದೂರನ್ನ ನೀಡಿದ್ದಾರೆ ಮಹಿಳೆ. ಪೂರ್ವ ವಿಭಾಗ ಸೆನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 3.75 ಕೋಟಿ ವಂಚನೆಯನ್ನ ಮಾಡಲಾಗಿದೆ. 57 ವರ್ಷದ ಮಹಿಳೆಗೆ ಯೂಟ್ಯೂಬ್ನಲ್ಲಿ ಸದ್ಗುರು ಎಐ ವಿಡಿಯೋವನ್ನ ನೋಡಿರ್ತಾರೆ ಮಹಿಳೆ. ಟ್ರೇಡಿಂಗ್ ಕಂಪನಿಯಲ್ಲಿ ಹೂಡಿಕೆ ಮಾಡುವಂತೆ ಆ ಒಂದು ವಿಡಿಯೋ ಇರುತ್ತೆ. ಸದ್ಗುರು ಅವರೇ ಮಾತನಾಡಿರುವಂತಹ ರೀತಿಯಾಗಿ, ಜೊತೆಗೆ ಅವರೇ ಹೇಳ್ತಾ ಇರುವಂತಹ ರೀತಿಯಾಗಿ ಟ್ರೇಡಿಂಗ್ ಕಂಪನಿಯಲ್ಲಿ ಹೂಡಿಕೆ ಮಾಡಿ ಡಬಲ್ ಆಗುತ್ತೆ ಅನ್ನುವಂತಹ ರೀತಿಯಾದಂತಹ ವಿಡಿಯೋವನ್ನು ಅವರು ನೋಡಿರ್ತಾರೆ. ಸದ್ಗುರು ಸಲಹೆಯನ್ನ ಕೊಡ್ತಾ ಇದ್ದಾರಲ್ಲಪ್ಪ, ಹಾಕೋಣ ನಾವು ಆಗಿದ್ರೆ ಟ್ರೇಡಿಂಗ್ ಮಾಡೋಣ ಅಂತ ಹೇಳಿ, ಕಡಿಮೆ ಹೂಡಿಕೆಗೆ ಹೆಚ್ಚು ಲಾಭ ಬರುತ್ತೆ ಅನ್ನುವಂತಹ ಆಸೆಯಿಂದಾಗಿ ಏನ್ ಮಾಡ್ತಾರೆ ಇವರು, ಓಕೆ ನಮ್ಮ ಸದ್ಗುರುಗಳೇ ಈ ರೀತಿಯಾಗಿ ಸಲಹೆಗಳನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ನಂಬಿಕೊಂಡು ಹಣವನ್ನು ಹೂಡಿಕೆ ಮಾಡ್ತಾರೆ. ಲಿಂಕ್ ಓಪನ್ ಮಾಡ್ತಾರೆ. ಮಹಿಳೆಗೆ ಬಿದ್ದಿರುತ್ತೆ ಒಂದು ಕರೆ, ಅವ್ರಿಗೆ ಬಂದಿರುತ್ತೆ ಒಂದು ಕರೆ, ಜೊತೆಗೆ ಅವರ ಅಮೌಂಟ್ ಫುಲ್ ಹೋಗ್ಬಿಟ್ಟಿರುತ್ತೆ. ಮಿರಾಕ್ಸ್ ಆ್ಯಪ್ನಿಂದ ವಾಲಿದ್ ಅಂಥೇಳಿ ಒಬ್ಬ ಕರೆ ಮಾಡ್ತಾನೆ ವ್ಯಕ್ತಿ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಟ್ರೇನಿಂಗ್ ಅನ್ನ ನೀಡಿರ್ತಾನೆ ಆ ವ್ಯಕ್ತಿ. ಬಳಿಕವಾಗಿ ಫೆಬ್ರವರಿಯಿಂದ ಏಪ್ರಿಲ್ನವರೆಗೆ ನೋಡಿ ಆಗುತ್ತೆ ಮೋಸ. 3.75 ಕೋಟಿ ವರ್ಗಾವಣೆ ಆದರೆ ಹಣ ವಿತ್ಡ್ರಾ ಮಾಡಿಕೊಳ್ಳಲು ಹೋದಾಗ ಹಣ ಬಂದಿಲ್ಲ. ವಂಚನೆಯ ಬಗ್ಗೆ ಪೂರ್ವ ವಿಭಾಗ ಸೆನ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಘಟನೆ ನಡೆದು ತಿಂಗಳ ಬಳಿಕವಾಗಿ ದೂರನ್ನ ಕೊಟ್ಟಿದ್ದಾರೆ ಮಹಿಳೆ. ಇತ್ತೀಚೆಗೆ ನಿರ್ಮಲಾ ಸೀತಾರಾಮ್ ಎಐ ವಿಡಿಯೋವನ್ನ ಕೂಡ ಬಳಸಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಸುಚಿತ್ರಾ, ಈಗೆಲ್ಲ ನಾವು ತಾಂತ್ರಿಕವಾಗಿ ಅದನ್ನು ಒಪ್ಕೊಳ್ಳೋಣ, ನಾವು ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀವಿ, ಅಪ್ಡೇಟ್ ಆಗ್ತಾ ಇದ್ದೀವಿ. ಬಟ್ ಹಿಂದಿನವ್ರಿಗೂ ಕೂಡ ಇದರ ಜ್ಞಾನ ಇರೋದಿಲ್ಲ. ಜೊತೆಗೆ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಅದರ ಜೊತೆಗೆ ಮೋಸ ವಂಚನೆ ಅನ್ನೋದು ಕೂಡ ಸೇರ್ಕೊಳ್ತಾ ಇದೆ. ಸೊ ಇದರ ಬಗ್ಗೆ ಏನಿದೆ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್? ಕುಸುಮ, ಈ ಒಂದು ಹೊಸ ಟೆಕ್ನಾಲಜಿ ಏನ್ ಬಂತು, ಎಐ ವಿಡಿಯೋ, ಈ ಒಂದು ಎಐ ವಿಡಿಯೋ ಸೈಬರ್ ವಂಚಕರಿಗೆ ಒಂದ್ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಸೈಬರ್ ವಂಚಕರು ಯಾವುದೇ ರೀತಿ ವಿಡಿಯೋ ಇಲ್ದೇನೆ ಫೇಕ್ ಒಂದು ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಈಗಾಗಲೇ ಸಾಕಷ್ಟು ಜನರಿಗೆ ಮೋಸವನ್ನ ಮಾಡಿ ಕೋಟಿ ಹಣದಷ್ಟು ಜನರು ದುಡ್ಡನ್ನ ಕಳ್ಕೊಂಡಿದ್ದಾರೆ. ಆದ್ರೆ ಈ ಎಐ ವಿಡಿಯೋ ಬಂದ ನಂತರದಲ್ಲೂ ಕೂಡ ಈ ಒಬ್ಬ ಸೈಬರ್ ವಂಚಕರ ಹಾವಳಿ ಮತ್ತಷ್ಟು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಏನು ಸದ್ಗುರು ಅವರ ಒಂದು ಎಐ ವಿಡಿಯೋವನ್ನ ಬಳಸ್ಕೊಂಡು 57 ವರ್ಷದ ಮಹಿಳೆಗೆ ಬರೋಬ್ಬರಿ 3.75 ಕೋಟಿ ಅಷ್ಟು ವಂಚನೆಯನ್ನ ಈ ಸೈಬರ್ ವಂಚಕರು ಮಾಡಿರುವಂತದ್ದು. ಏನು ಈ ಮಹಿಳೆ ಏನ್ ಮಾಡ್ತಾಳೆ, ಟ್ರೇಡಿಂಗ್ ಕಂಪನಿಯಲ್ಲಿ ಹೂಡಿಕೆ ಮಾಡುವಂತೆ ಸದ್ಗುರು ಅವರ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ. ಆದ್ರೆ ಅದು ಎಐ ವಿಡಿಯೋ ಅಂತ ಈ ಮಹಿಳೆಗೆ ಕೂಡ ಗೊತ್ತಿರೋದಿಲ್ಲ. ಕಡಿಮೆ ಹೂಡಿಕೆಯನ್ನ ಮಾಡಿ ಹೆಚ್ಚು ಲಾಭ ಬರುತ್ತೆ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ಸದ್ಗುರು ಅವರು ಹೇಳಿರುವಂತಹ ಒಂದು ವಿಡಿಯೋವನ್ನ ನೋಡ್ತಿರ್ತಾರೆ. ಅದೇ ರೀತಿ ಆ ಒಂದು ಕೆಳಗೆ ನೀಡಿದಂತಹ ಲಿಂಕ್ ಅನ್ನ ಓಪನ್ ಮಾಡಿ ಮಹಿಳೆ ಕೂಡ ಚೆಕ್ ಮಾಡ್ತಾಳೆ. ಮಿರಾಕ್ಸ್ ಆಪ್ ನಿಂದ ಅಂದ್ರೆ ಲಿಂಕ್ ಓಪನ್ ಮಾಡಿದ ತಕ್ಷಣ ಮಿರಾಕ್ಸ್ ಆಪ್ ನಿಂದ ಒಂದು ಕರೆ ಮಾಡ್ತಾನೆ ಒಬ್ಬ ವ್ಯಕ್ತಿ. ಆ ಆಪ್ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ಕೂಡ ಆ ಮಹಿಳೆಗೆ ಕೊಡ್ತಾನೆ. ಅದೇ ರೀತಿ 3 ತಿಂಗಳು ಕೂಡ ಈ ಒಂದು ಟ್ರೈನಿಂಗ್ ಅನ್ನ ಕೂಡ ವ್ಯಕ್ತಿ ಕೊಡ್ತಾನೆ. ಜೊತೆಗೆ ಈ ಮಹಿಳೆ ನಂಬಿ ಫೆಬ್ರವರಿಯಿಂದ ಏಪ್ರಿಲ್ ವರೆಗೂ ಕೂಡ ಈಕೆ 3.75 ಕೋಟಿಯಷ್ಟು ಹಣ ವರ್ಗಾವಣೆಯನ್ನ ಮಾಡ್ತಾಳೆ. ಆದ್ರೆ ಹಣ ವರ್ಗಾವಣೆ ಆದ ನಂತರದಲ್ಲಿ ಸರಿಸುಮಾರು 5 ತಿಂಗಳ ನಂತರ ಹಣ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಹಣ ಬರೋದಿಲ್ಲ. ಹೀಗಾಗಿ ಎಐ ವಿಡಿಯೋ ಅಂತ ನಂತರದಲ್ಲಿ ತಿಳಿದುಕೊಂಡು ಇದೀಗ ಪೂರ್ವ ವಿಭಾಗದ ಸೆನ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಈ ಹಿಂದೆ ಈ ಸೈಬರ್ ವಂಚಕರು ಇದೇ ರೀತಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಒಂದು ಎಐ ವಿಡಿಯೋವನ್ನ ಬಳಸ್ಕೊಂಡು ಇದೇ ರೀತಿ ವಂಚನೆಯನ್ನ ಮಾಡಿರುತ್ತೆ. ಸದ್ಯ ಪೂರ್ವ ವಿಭಾಗದ ಸೆನ್ ಠಾಣೆಯ ಪೊಲೀಸರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಕೆ ಹಣವನ್ನ ಕಳ್ಕೊಂಡು ಇದೀಗ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತನಿಖೆ ಮುಂದುವರಿದಿದೆ ಕುಸುಮ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.